Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ ಆಫ್ಟರ್ ವೆರಿ ಲಾಂಗ್ ಟೈಮ್ ಒಂದು ಕುಕಿಂಗ್ ವಿಡಿಯೋನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಅದರಲ್ಲಿ ದಿ ಬೆಸ್ಟ್ ಆ್ಯಂಡ್ ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಕುಕ್ ಮಾಡುವಂಥದ್ದು. ಎಸ್ ಅಫ್ಕೋರ್ಸ್ ವೆಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ನಾನ್ ವೆಜ್ಜು ಸೂಪರಾಗಿ ಮಾಡ್ತಾರೆ. ಸೊ ಇವತ್ತು ನಾನ್ ವೆಜ್ಜಲ್ಲಿ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಸೊ ಲಿವರ್ ಫ್ರೈ ರೆಸಿಪಿನ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ, ಬಟ್ ಇದು ಒಂಥರ ಡಿಫ್ರೆಂಟ್ ಸ್ಟೈಲು. ಸೊ ಈ ಥರ ಸ್ಟೈಲು ನನ್ನ ಯೂಟ್ಯೂಬ್ ಚಾನಲಲ್ಲಿ ಇಲ್ಲ. ಸೊ ಇದು ಒಂಥರ ಬೇರೆ ಸ್ಟೈಲು, ಓಕೆನಾ. ಸೊ ಈ ರೀತಿಯೇ ನೀವು ನಾನ್ ಚಿಕನ್ ಅಲ್ಲ ಸಾರಿ ಲಿವರ್ ಫ್ರೈ ಮಾಡಿಕೊಂಡು ನೀವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ, ಓಕೆನಾ. ಸೊ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜಿ ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡಿದ್ರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ನಾನು ಆವಾಗಲೇ ಹೇಳ್ದಂಗೆ ಚಿಕನ್ ಲಿವರ್ ಫ್ರೈ ಇವತ್ತು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ತುಂಬ ಡಿಫ್ರೆಂಟಾಗಿ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಗ ನಾವು ಲೈಕ್ ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಲೈಕ್ ಪುದೀನ ಆಗಿರ್ಬೋದು. ಸೊ ನಮ್ಗೆ ಏನೆಲ್ಲ ಬೇಕು ಇದನ್ನು ಚಾಪ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಟ್ರಸ್ಟ್ ಮಿ ಗೈಸ್, ನಿಜವಾಗ್ಲೂ ಹೇಳ್ತೀನಿ ಮೋರ್ ದೆನ್ 10 ಮಿನಿಟ್ಸ್ ಹಿಡಿಯೋದೇ ಇಲ್ಲ. ಸೊ ಬೇಗನೆ ಕ್ವಿಕ್ಕಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಇದು. ಸೊ ನಮಗೆಲ್ಲಾದರೂ ಏನಾದರೂ ನಮಗೆ ಚಿಕನಲ್ಲಿ ಏನಾದರೂ ಕ್ರೇವಿಂಗ್ ಆಯಿತು, ನಾವೇನಾದರೂ ತಿನ್ನಬೇಕು ಅಂದಾಗ ಸೊ ಇಮಿಡಿಯೇಟಾಗಿ ಬೇಗನೆ ಮಾಡ್ಕೊಳ್ಳುವಂಥ ರೆಸಿಪಿ. ಸೊ ತುಂಬಾ ಚೆನ್ನಾಗಿ ಇದು ಡಿಫ್ರೆಂಟ್ ಸ್ಟೈಲಲ್ಲಿ. ಸೊ ಬನ್ನಿ ಫಸ್ಟ್ ಇವಾಗ ವಿಡಿಯೋನ ಹೇಗೆ ಲೈಕ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಅದಾದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ರೆಸಿಪಿನ ನೋಡ್ಕೊಬೇಕು ವಾಪಸ್ ಬನ್ನಿ. ಮಮ್ಮಿ ಏನು ಸ್ಪೆಷಲ್ ಇವತ್ತು? ಲಿವರ್ ಫ್ರೈ. ಓಕೆ. ಸೊ ಆಲ್ರೆಡಿ ಲಿವರ್ ತೊಗೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು. ಓಕೆ. ನಾನೊಂದು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಓಕೆ. ಸ್ವಲ್ಪ ಮ್ಯಾಗ್ನೇಟ್ ಹಂಗೆ ಡೈರೆಕ್ಟಾಗಿ ಮಾಡ್ಬೋದು, ನಾನು ಇವತ್ತು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಆಮೇಲೆ ಮಾಡೋಣ ಅಂತ. ಸೊ ನಾವು ಹಾಫ್ ಕೆಜಿ ಲಿವರ್ ತೊಗೊಂಡಿದ್ದೀವಲ್ಲ, ಕೆಜಿ ಲಿವರ್ 3 ಸ್ಪೂನ್ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ. ಓಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಮೇಲೆ ನಾವು ಹಾಕ್ಕೊಬೋದು. ಸೊ ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಎಲ್ಲ ಕಲಸಿ ಒಂದು 10 ನಿಮಿಷ ಇಟ್ಬಿಡೋಣ. ಓಕೆ. ಆಮೇಲೆ ಒಗ್ಗರಣೆ ಮಾಡೋಣ. ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀವಿ, ಯೂಶಲಿ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತ ಅಂತ ನಾನು ಯಾವಾಗಲೂ ರೆಗ್ಯುಲರ್ ಆಗಿ ಡೈರೆಕ್ಟಾಗಿ ಮಾಡ್ತೀನಿ. ಇವತ್ತು ಸ್ವಲ್ಪ ಹೊತ್ತು ಮ್ಯಾಗ್ನೇಟ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ. ಓಕೆ, ಡನ್. ಮಮ್ಮಿ ಇವಾಗ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಸೊ ಇವಾಗ 1-2 ಸ್ಪೂನಷ್ಟು ಎಣ್ಣೆ. ಓಕೆ. ಇವಾಗ ಈರುಳ್ಳಿ. ಇವಾಗ ನೆಕ್ಸ್ಟ್ ಮಮ್ಮಿ ಪುದೀನ ಸ್ವಲ್ಪ. ಓಕೆ. ಈಗ ನಾವು ಏನು ಮ್ಯಾಗ್ನೇಟ್ ಮಾಡಿದ್ದೀವಿ ಮ್ಯಾರಿನೇಟು ಅದನ್ನು ಹಾಕ್ಬಿಡ್ಬೇಕು. ಓಕೆ. ಇವಾಗ ನೆಕ್ಸ್ಟ್ ಏನು ಮಮ್ಮಿ? ಸೊ ಇದನ್ನು ಸ್ವಲ್ಪ 1-2-3 ನಿಮಿಷ ಫ್ರೈ ಆಗಲಿ. ಓಕೆ. ಸೊ ಖಾರಕ್ಕೆ ಇದು ಅಚ್ಚಕಾರದ ಪುಡಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಏನು ಬಳಸಲ್ಲ, ಬರೀ ಪೆಪ್ಪರ್ ಪೌಡರ್. ಓಕೆ. ಸೊ ಇಲ್ಲಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ. ಸೊ ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಬಾಯ್ಲ್ಡ್ ಆಗಲಿ, ಸ್ವಲ್ಪ ಕುಕ್ ಆಗಬೇಕಲ್ಲ ಅದು. ಓಕೆ. ಈಗ ನಾವು ನೀರೇನು ಯೂಸ್ ಮಾಡಿಲ್ಲ, ಸೊ ಅದರಲ್ಲಿ ನೀರೇ ಬಿಟ್ಕೊಂಡಿದೆ, ಓಕೆನಾ. ಇದಕ್ಕೆ ನೀರು ಹಾಕಬಾರ್ದು. ಚೆನ್ನಾಗಿ ಕುಕ್ ಆಗಿದೆ. ಈಗ ಪೆಪ್ಪರ್ ಪೌಡರ್, ನಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಇಷ್ಟು ಪೆಪ್ಪರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಮೇಯ್ನ್ ಪೆಪ್ಪರ್ ಅಷ್ಟೇ. ಓಕೆ. ಸೊ ನನಗೆ 2.5 ಸ್ಪೂನ್ ಪೆಪ್ಪರ್ ಹಾಕಿದ್ದೀನಿ, ಪೆಪ್ಪರ್ ಪೌಡರ್. ಸೊ ಉಪ್ಪು ಆವಾಗಲೂ ಹಾಕಿದ್ದೀನಿ, ಈಗ ಸ್ವಲ್ಪ ಹಾಕ್ತೀನಿ ಯಾಕಂದರೆ ಪೆಪ್ಪರ್ ಜಾಸ್ತಿ ಹಾಕಿದ್ದೀನಲ್ವಾ, ಸ್ವಲ್ಪ ಹಾಕ್ತೀನಿ. ಓಕೆ. ಇದಕ್ಕೆ ಇದೆಲ್ಲ ಹಾಕೋದು ಬೇಡವಾ? ಅಚ್ಚಕಾರದ ಪುಡಿ ಏನೂ ಇಲ್ಲ, ಮೆಣಸಿನ್ಕಾಯಿ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡ್ಬೇಕು. ಓಕೆ. ಸೊ ನಾವು ನಮಗೆ ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕು ಅಂದ್ರೂ ಆಮೇಲೆ ನಾವು ಹಾಕ್ಕೊಬೋದು. ಇದಕ್ಕೆ ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡೇ ಇದಕ್ಕೆ ಬೇಕಾಗಿರೋದು. ಓಕೆ. ಲಾಸ್ಟಲ್ಲಿ ಇನ್ನೇನು ಒಂದು 5 ನಿಮಿಷ ಇಳಿಸ್ತೀವಿ ಅಂದಾಗ ಒಂದು 1/2 ಸ್ಪೂನಷ್ಟು ಗರಂ ಮಸಾಲ. ಓಕೆ. ರೆಡಿನಾ ಮಮ್ಮಿ? ರೆಡಿ. ವಾವ್, ಸೂಪರಾಗಿ ಬರ್ತಿದೆ ಸ್ಮೆಲ್ಲು. ಇದು
ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು, ಚಪಾತಿ, ಪೂರಿ, ಹ್ಞೂ ಮತ್ತು ಗ್ರೇವಿ ಇದೆಯಲ್ಲ ಇದಕ್ಕೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕಂದ್ರೆ ಒಂಚೂರು ನೀರು ಹಾಕ್ಕೊಬೋದು. ನಮಗೆ ಗ್ರೇವಿ ಏನು ಬೇಡ. ಓಕೆ, ಸೊ ಫ್ರೈ ಫ್ರೈ ಮಾಡ್ಕೊಂಡು ಓಕೆ. ಇದು ಲಾಸ್ಟಲ್ಲಿ ಅನ್ನ ಹಾಕಿ ಕಳಿಸಿ ತಿಂದರೆ ಸೂಪರ್ ಆಗಿರುತ್ತೆ. ಸೂಪರ್ ಓಕೆ, ಸೊ ಇವಾಗ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ ಹೇಗಿದೆ ಅಂತ. ಸೊ ನೋಡಿದ್ರೆ ಗೈಸ್, ತುಂಬಾ ಸಿಂಪಲ್ಲು, ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥದ್ದು ಆ್ಯಂಡ್ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಹಾರ್ಟಿಗೆ ತುಂಬ ಒಳ್ಳೆಯದು ಆ್ಯಂಡ್ ಹಿಮೋಗ್ಲೋಬಿನ್ ಯಾರಿಗೆ ಕಡಿಮೆ ಇರುತ್ತೆ ಸೊ ಅವರು ಇದನ್ನು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿ ಅವ್ರಿಗೆ ಲೈಕ್ ಬ್ಲಡ್ ಉತ್ಪತ್ತಿ ಆಗೋದಾಗಲಿ ಇದನ್ನಾಗುತ್ತೆ. ಸೊ ತುಂಬ ಒಳ್ಳೆಯದು ಹೆಲ್ತಿಗೆ ಚಿಕನ್ ಲಿವರ್ ಫ್ರೈ, ಓಕೆನಾ. ಆ್ಯಂಡ್ ಎಸ್ ಅಫ್ಕೋರ್ಸ್ ಮಟನ್ ಲಿವರು ತುಂಬಾ ಚೆನ್ನಾಗಿರುತ್ತೆ, ಬಟ್ ಅದನ್ನು ಲೈಕ್ ನನಗೆ ಪರ್ಸ್ನಲಿ ನನಗೆ ಮಟನ್ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಚಿಕನ್ ಲಿವರ್ ಫ್ರೈ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಟೇಸ್ಟು ಕೂಡ ಮಾಡಬೇಕು ಅಂಥೇಳಿ ಸೊ ಒಂದು ಬೌಲಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡೋಣ ಇವಾಗ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಅಲ್ಟಿಮೇಟಾಗಿ ಸೂಪರಾಗಿದೆ. ಉಪ್ಪು, ಖಾರ, ಆ ಪೆಪ್ಪರ್ದು ಒಂದು ಖಾರ ಬರುತ್ತೆ ಗೊತ್ತಾ, ಆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿದೆ. ನನಗಂತೂ ಸೂಪರಾಗಿ ಇಷ್ಟ ಆಗುತ್ತೆ ಇದನ್ನೆಲ್ಲನೂ. ಆ್ಯಂಡ್ ನೀವು ಇದನ್ನು ಬೇಳೆ ಸಾರು ಆ್ಯಂಡ್ ರಸಮ್ಮು, ಚಪಾತಿ, ಪೂರಿ ಇದಕ್ಕೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಆ್ಯಂಡ್ ಬಸ್ಸಾರು, ಸೊ ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸೊ ನಿಮಗೆ ಯಾವಾಗೆಲ್ಲ ಚಾನ್ಸ್ ಸಿಗುತ್ತೋ ಸೊ ಈ ಥರ ನೀವು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಪ್ರೋಟೀನ್ಸ್ ಆಗಿರ್ಬೋದು ಆ್ಯಂಡ್ ನಮಗೆ ದೇಹಕ್ಕೆ ಏನು ಬೇಕು ನ್ಯೂಟ್ರಿಷನ್ಸ್ ಇದನ್ನೆಲ್ಲ ಸಿಗುತ್ತೆ, ಓಕೆನಾ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅಲ್ಟಿಮೇಟ್ ಆಗಿದೆ ಗೈಸ್, ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ. ಸೊ ಈ ಸ್ಟೈಲು ನಿಮ್ಮ ಮನೇಲಿ ಯಾರೆಲ್ಲ ಮಾಡ್ಕೊಂಡಿದ್ವೋ ಆ್ಯಂಡ್ ಈ ಥರ ನೀವು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಸೊ 100% ಆರಾಮಾಗಿ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ. ಲೈಕ್ ಯೂಶಲಿ ನಾವು ಮಾಡೋ ಪ್ಯಾಟರ್ನ್ಗಿಂತ ಸೊ ಈ ಥರ ನಾವು ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಸೊ ನಾಲ್ಗೆಗೂ ರುಚಿಯಾಗಿರುತ್ತೆ ಆ್ಯಂಡ್ ತುಂಬಾ ಚೆನ್ನಾಗೂ ಇರುತ್ತೆ. ಆ್ಯಂಡ್ ಡಿಫ್ರೆಂಟಾಗಿ ನಾವು ಏನೋ ಒಂದು ಅಡುಗೆ ಕಲಿತಂಗೂ ಆಗುತ್ತೆ ಅಲ್ವಾ. ಅದು ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಸೊ ದಟ್ಸ್ ಆಲ್. ಇವತ್ತಿನ ವೀಡಿಯೋಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.